ಬಸವಣ್ಣ ಮೂರ್ತಿ ಅನಾವರಣ ಆಯ್ತು. ಎಲ್ಲಿ ಚಿಮ್ತದ ದಂಡಿ ಮೇಲೆ. ಬಹಳ ದುರಕಟ ಸಂಗತಿ ಅಂದ್ರೆ ಕರ್ನಾಟಕದ ವಿಧಾನಸೌಧದ ಮುಂದೆ ಬಸವಣ್ಣನ ಪ್ರತಿಮೆ ಇನ್ನೂ ಅನಾವರಣ ಆಗ್ಲಿಕ್ಕೆ ಕಾಯ್ತಾ ಇದೆ. ನನ್ನ ಪ್ರೀತಿಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಕನ್ನಡಿಗರ 6 ಕೋಟಿ ಜನರಿಗೂ ಕೂಡ ನನ್ನ ಹೃದಯಪೂರ್ವಕ ವಂದನೆಗಳು. ನೀವು ನಮ್ಮ ಹಲವಾರು ವಿಡಿಯೋಗಳನ್ನು, ಹಲವಾರು ವಿಚಾರಗಳನ್ನು ನೋಡಿ ನಿಮಗೆ ಪ್ರೋತ್ಸಾಹ ಮಾಡಿರೋದಕ್ಕೆ ನಿಮಗೆ ಅನಂತ ಧನ್ಯವಾದಗಳು. ಸುಮಾರು 2018-19ರಲ್ಲಿ ಆದಂಥ ಒಂದು ಪತ್ರಿಕಾ ಹೇಳಿಕೆ ಅದು ನನ್ನ ಗಮನ ಸೆಳೆದಿತ್ತು. ಅವರು ಎಲ್ಲಿದ್ದಾರಪ್ಪ ಅಂತ ನಾನು ಹಲವಾರು ಸಾರಿ ಯೋಚನೆ ಮಾಡಿದ್ದೆ. ಅವರು ಭೇಟಿಯಾಗೋದು ಹೆಂಗೆ ಅಂತ ಹೇಳಿದಾಗ ಸಾಕಷ್ಟು ಶ್ರಮಪಟ್ಟು ಕೊನೆಗೂ ಸಿಕ್ಕಿದ್ರು. ಅವ್ರ ಜೊತೆ ಮಾತಾಡಬೇಕು. ಅವರು ಹಿರಿಯವರು, ಅವರು ನಾವು ನೋಡೋದು ಸಾಮಾನ್ಯರಾಗಿರ್ಬೋದು, ಆದರೆ ಭಾಳ ಗಣ್ಯ ವ್ಯಕ್ತಿಗಳು. ಡಾಕ್ಟರ್ ಬಸವರಾಜ್ ದಿಂಡೂರು ಸರ್ ಅಂತ. ಅವ್ರಿಗೆ ಗೊತ್ತಿರೋರು ಖಂಡಿತ ಗೊತ್ತಿದೆ, ಆದರೆ ಎಲ್ಲರಿಗೂ ಅವ್ರ ಪರಿಚಯ ಆಗಬೇಕಲ್ಲ. ಅದಕ್ಕೆ ನಾನು ಇವತ್ತು ಬಂದಿದ್ದೀನಿ. ಅವರ ಒಂದು ಏನು ಹೇಳಿಕೆ ಕೊಟ್ಟಿದ್ದರು, ಆ ಹೇಳಿಕೆಯಲ್ಲಿ ಏನಿತ್ತು, ಅದರಲ್ಲಿ ಬಹಳ ಒಂದು ಕಾಂಟ್ರವರ್ಸಿ ಅಂತಾರಲ್ಲ ಆ ರೀತಿ, ಇತಿಹಾಸಕ್ಕೆ ಮತ್ತೊಂದು ಮರುಸೃಷ್ಟಿ ಅಂತಾರಲ್ಲ ಆ ರೀತಿ ಒಂದು ಇತಿಹಾಸವನ್ನು ಹೇಳಿಕೆ ಕೊಟ್ಟಿದ್ರು. ಆ ಧೈರ್ಯ ಬಹುಶಃ ನಾನು ಎಲ್ಲೂ ಕಾಣಲಿಲ್ಲ. ಅದಕ್ಕೆ ಅವರನ್ನು ಮೀಟ್ ಮಾಡೋಣ ಅಂತ ಬಂದಿದ್ದೀನಿ. ಅವರನ್ನು ಸಂದರ್ಶನ ಮಾಡ್ತೀನಿ. ಅವರ ಮನದಾಳದ ಮಾತು ಏನು ಅಂತ ಅವ್ರ ಹತ್ರ ಕೇಳಿಸಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನೀವು ಕೊನೆವರೆಗೂ ಈ ವಿಡಿಯೋವನ್ನು ನೋಡಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ಬೋದು, ಸೌಹಾರ್ದಯುತವಾಗಿ ಅನಿಸಿಕೆಗಳನ್ನು ತಿಳಿಸ್ಬೋದು. ವಂದನೆಗಳು. ಹಾಗೆ ಸರ್ನ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತೀನಿ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್, ನನ್ನ ಹೆಸರು ಸತೀಶ್ ಮುಳ್ಳೂರು ಅಂತ. ನಾನು ಕಳೆದ 15 ವರ್ಷಗಳಿಂದ ಬೆಂಗಳೂರಿನಲ್ಲಿ ವಾಸವಾಗಿದ್ದೀನಿ. ಓಕೆ. ನಾನು ಒಬ್ಬ ಪತ್ರಕರ್ತ ಹಾಗೂ ಹವ್ಯಾಸಿ ಸಂಶೋಧಕ. ಹೀಗೆ ನಾನು ಲೇಖನಗಳು ಬರೆಯೋದು ಮಾಡೋದು ಈ ಥರ ಎಲ್ಲ ನೋಡಬೇಕಾದ್ರೆ ನನಗೆ 18 ಯಾವುದೋ ಒಂದು ಇಸ್ವಿಯಲ್ಲಿ ಹೀಗೆ ಪತ್ರಿಕೆಯಲ್ಲಿ ವಾಟ್ಸಪ್ಪಲ್ಲೆಲ್ಲ ಬಂತು. ಇದು ನಿಜನೇ ಅಥವಾ ಏನಾದರೂ ತಪ್ಪು ಸಂದೇಶ ಯಾರು ರವಾನೆ ಮಾಡ್ತಾ ಇದ್ದಾರೆ ಅಂತ ನನಗೆ ಭಾಳ ಆಶ್ಚರ್ಯ ಆಯಿತು. 2019ರಲ್ಲಿ ಆಗ ಇಲ್ಲ, ಇದು ನಿಜ ಅಂತ ಅನ್ನಿಸ್ತು. ನೋಡಿ ವೀಕ್ಷಕರೇ, ಇದನ್ನೇ ಒಂದು ಪತ್ರಿಕೆ ಹರಪನಹಳ್ಳಿನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಪತ್ರಿಕೆಯನ್ನು ನನಗಿದು ಭಾಳ ಗಮನಿಸ್ತು. ಈ ಸರ್ ಎಲ್ಲಿದ್ದಾರೆ, ಯಾಕೆ ಇಂಥ ಒಂದು ಗಟ್ಟಿ ನಿರ್ಧಾರ ಹೇಳಿದ್ದಾರೆ, ಅದು 800 ವರ್ಷಗಳ ಇತಿಹಾಸ ಇರುವಂಥದ್ದನ್ನು, ಸತ್ಯವನ್ನು ಹೇಳಬೇಕು ಅಂತ ಅನಿಸಿದ್ದಾರೆ ಅಂತ ನಾನು ಬಂದೆ. ನಾನು ಅವರನ್ನು ಯಾಕೆ ಅನ್ನೋದನ್ನು ಅವರನ್ನೇ ಯಾಕಂದ್ರೆ ನಾನು ಮಾತಾಡೋದಕ್ಕಿಂತ ಹಿರಿಯರು, ಗುರು ಹಿರಿಯರು, ಅವ್ರು ಯಾಕೆ ಮನದಾರ ಮಾತಾಡೋಕ್ಕೆ ನಾವು ಅವಕಾಶ ಕೊಡಬೇಕು ಅಂತ ನನಗೆ ತುಂಬ ಸಂತೋಷ ಅನ್ನಿಸ್ತು. ಅದಕ್ಕೋಸ್ಕರ ಅವರ ಹೇಳಿಕೆಗಳನ್ನು, ಅವ್ರ ಮಾತುಗಳನ್ನು ಕೇಳೋಣ. ಸರ್, ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತ. ಸರ್ ನಮಸ್ಕಾರ. ಈಗಷ್ಟೇ ನಾನು ಹೇಳಿದೆ ನಿಮ್ಮ ಹತ್ರ 2018-19ರಲ್ಲಿ ಒಂದು ಪತ್ರಿಕೆ ಹೇಳಿಕೆಯನ್ನು ಕೊಟ್ಟರಿ. ಕರ್ನಾಟಕದಲ್ಲಿ ಯಾರೂ ಇಂಥ ಹೇಳಿಕೆಯನ್ನು ಕೊಟ್ಟಿರಲಿಲ್ಲ. ನನ್ನ ಮೂಲ ಪ್ರಶ್ನೆ ಇರೋದೇ ಅಲ್ಲಿ. ಈಗ ಇಡೀ ದೇಶಕ್ಕೆ ಗೊತ್ತು ಬಸವಣ್ಣ ಅನ್ನೋರು ಅಂದರೆ ಗೊತ್ತು, ಅವರ ಕ್ರಾಂತಿಕಾರಿಕ ಬದಲಾವಣೆ ಗೊತ್ತು. ನಾವು ಅದೆಲ್ಲ ಯಾರಿಗೂ ಹೇಳ್ಕೊಡ್ಬೇಕಾಗಿಲ್ಲ. ಆದರೆ ನೀವು ಹೇಳಿಕೆ ಕೊಟ್ಟಿದ್ದೀರಲ್ಲ ಆ ಕಾರ್ಯಕ್ರಮದಲ್ಲಿ, ಈ ಗಟ್ಟಿತನವನ್ನು ಯಾರೂ ಹೇಳಿಕೆ ಕೊಟ್ಟಿರಲಿಲ್ಲ. ಯಾಕೆ, ಏನಂತದ್ದು, ಏನಾಯಿತು, ಸ್ವಲ್ಪ ನಮ್ಮ ಹತ್ರ ನೀವು ಹಂಚ್ಕೊಳ್ತೀರಾ ಅಂತ ನನ್ನ ಭಾವನೆ. ಬಸವಣ್ಣ ಜಗತ್ತು ಕಂಡ ಒಂದು ವಿಸ್ಮಯ. ಬಸವಣ್ಣ ಸಮಾಜ ಸುಧಾರಕ. ಬಸವಣ್ಣ ಕಾಯಕದಲ್ಲಿ ಕೈಲಾಸವನ್ನು ಕಂಡಂಥ ಅದ್ಭುತ ವ್ಯಕ್ತಿ. ಬಸವಣ್ಣ ಜಗತ್ತಿನ ಅತರಿ ಸಮಾಜ ಸುಧಾರಕ. ಬಸವಣ್ಣ ಸಮಾನತೆಯ ಹರಿಕಾರ. ಎಲ್ಲಕ್ಕಿಂತ ಹೆಚ್ಚಾಗಿ ಸಕಲ ಜೀವಿಗಳಿಗೆ ಲೇಸನೆ ಬಯಸಿದ ಜಗತ್ತಿನ ಏಕೈಕ ಮಾನವ. ಆ ಹೇಳಿಕೆಗಿಂತನೂ ಸತ್ಯವನ್ನು ಹೇಳಲಿಕ್ಕೆ ಯಾರ ದೊಣ್ಣೆ ನಾಯಕನ ಅಪ್ಪಣೆ ಬೇಕಾಗಿಲ್ಲ. ಭಾಳ ಜನ ಹೇಳ್ತಾರೆ ಬಸವಣ್ಣ ಬ್ರಾಹ್ಮಣರು, ಮಾದಲಾಂಬಿಕೆ ಮತ್ತು ಅವರ ಮಗ ಜನಿಸಿದ ತನ್ನ ಅಕ್ಕನ ಈ ವ್ಯವಸ್ಥೆಯಲ್ಲಿ ಅದನ್ನು ವಿರೋಧಿಸಿ
ಆತ ಲಿಂಗಾಯತ ಧರ್ಮಕ್ಕೆ ಬಂದ ಅಂತ ತಿಳ್ಕೊಂಡು ಹೌದು. ಆದರೆ ಮೂಲ ಪ್ರಶ್ನೆ ಏನು ಅಂತಂದರೆ ಬಸವಣ್ಣ ಬ್ರಾಹ್ಮಣನೇ, ಆತ ಯಾರಾದರೂ ಆಗಿರಲಿ. ಹಾಗಾದರೆ ತಾನು ಹುಟ್ಟಿದ ಜನಾಂಗಕ್ಕೆ ನಾವು ಅಪಚಾರ ಮಾಡಬಾರ್ದು. ಬ್ರಾಹ್ಮಣ ಮತ್ತು ವಿಶ್ವಬ್ರಾಹ್ಮಣ ಸ್ವಲ್ಪ ಡಿಫ್ರೆನ್ಸ್ ಇದೆ. ವಿಶ್ವಬ್ರಾಹ್ಮಣ ಅಂದರೆ ಅವರು ವಿಶ್ವಕರ್ಮಿಗಳು. ಉದಾಹರಣೆಗೆ ಜಕಣಾಚಾರಿ ಅವರು ವಿಶ್ವಬ್ರಾಹ್ಮಣ. ಏನು ಇದನ್ನು ಕಟ್ಟಿದಾರಲ್ಲ ಜಕಣಾಚಾರಿ, ಅಮರಶಿಲ್ಪಿ ಜಕಣಾಚಾರಿ, ಕುಲದವನು ಬಸವಣ್ಣ. ಬಾಗಲಕೋಟೆಯಲ್ಲಿ ನಾನು ಜೀವಣ್ಣ ಮಸ್ಲೆಯವ್ರನ್ನ ಭೇಟಿಯಾಗಿದ್ದೆ. ಜೀವಣ್ಣ ಮಸ್ಲೆಯವರ ಒಂದು ಪುಸ್ತಕ ಇಲ್ಲ ನನ್ನ ಕಡೆ ಇದೆ. ಜೀವಣ್ಣ ಮಸ್ಲೆಯವರ ಪುಸ್ತಕ ಸಾಯಿ ಪ್ರಕಾಶ್ ಅಂತ ತಿಳ್ಕೊಂಡು ಇದರಲ್ಲಿ ವಿವರವಾಗಿ ಸಂಪೂರ್ಣವಾಗಿ ಬಸವಣ್ಣನ ಬಾಲ್ಯ ಮತ್ತು ಯೌವನ, ಮಂತ್ರಿ ಮತ್ತು ಅನುಭವ ಮಟ್ಟ ಸ್ಥಾಪನೆ ಎಲ್ಲವೂ ವಿಶದವಾಗಿ ಇಲ್ಲಿದೆ. ಹೆಚ್ಚಿನವರಿಗಿಂತನೂ ಇದೇ ಆಧಾರ ಇಟ್ಕೊಂಡು ನಾನು ಹೇಳಿದ್ದು ಬಸವಣ್ಣ ವಿಶ್ವಬ್ರಾಹ್ಮಣ, ವಿಶ್ವಕರ್ಮಿ ಅಂತ. ಆದರೆ ನಮ್ಮ ಸಮುದಾಯ ಏನಂತ ತಿಳ್ಕೊಂಡಂತಂದರೆ, ನಾನು ಸರ್ಕಾರಕ್ಕೆ ಅಭಿನಂದನೆ ಈಗ ಸಲ್ಲಿಸ್ತೀನಿ. ಯಾಕಂತಂದರೆ ಇಷ್ಟು ವರ್ಷ ಆದ ನಂತರ, 900 ವರ್ಷ ಆದ ನಂತರ ಕರ್ನಾಟಕ ಸರ್ಕಾರ ಬಸವಣ್ಣನನ್ನು ಸಾಂಸ್ಕೃತಿಕ ನಾಯಕ ಅಂತ ಹೇಳಿದ್ದಾರೆ. ಇದನ್ನು ಘೋಷಣೆ ಮಾಡಲಿಕ್ಕೆ ಇಷ್ಟು ವರ್ಷ ಬೇಕಾಯ್ತಾ? ಅವರೇನು ಘೋಷಣೆ ಮಾಡಬೇಕಾಗಿಲ್ಲ. ಆತ ಬರೀ ರಾಜ್ಯ ಮತ್ತು ರಾಷ್ಟ್ರ ಅಲ್ಲ, ಜಗತ್ತಿನ ವಿಶ್ವದ ಸಾಂಸ್ಕೃತಿಕ ನಾಯಕ. ಯಾಕಂತ ಹೇಳಿದ್ರೆ, ಒಂದು ಕಾಯಕ, ಎರಡನೇದು ಧರ್ಮ, ಮೂರನೇದು ಅಧಿಕಾರವನ್ನು ಹೇಗೆ ಬಳಸಬೇಕು ಅಂತ ಅಧಿಕಾರದಿಂದ ಹಿಡಿದವರು, ನಾಲ್ಕನೇದು ಎಲ್ಲಕ್ಕಿಂತ ಹೆಚ್ಚಾಗಿ ಸಮಾನತೆ ಹರಿಕಾರ, ಐದನೇದು ಶ್ರೀಕುಲಕ್ಕೆ ಸಮಾನತೆಯನ್ನು ತಂದುಕೊಟ್ಟಂಥ ಮಹಾದಾರ್ಶನಿಕ. ಬಸವಣ್ಣ ಅಕಸ್ಮಾತ್ ಕರ್ನಾಟಕದಲ್ಲ, ಈ ದೇಶದಲ್ಲೇ ಹುಟ್ಟದೇ ಇದ್ದರೆ, ವಿಶ್ವದಲ್ಲಿ ಹುಟ್ಟಿದರೆ, ವಿಶ್ವದ ಪ್ರತಿಯೊಂದು ಮೂಲೆಗಳಲ್ಲಿ ಈಗೇನು 800 ಕೋಟಿ ಜನ ಅದೇವಲ್ಲ, ನಾವು 800 ಕೋಟಿ ಜನರ ಮನಸ್ಸಿನಲ್ಲಿ, ಹೃದಯದಲ್ಲಿ ಇರ್ತಿದ್ದ. ಆದರೆ ಆ ಪ್ರಯತ್ನವನ್ನು ಕರ್ನಾಟಕ ಸರ್ಕಾರ ಆಗಲಿ ಭಾರತ ಸರ್ಕಾರ ಆಗಲಿ ಮಾಡಲಿಲ್ಲ. ಅದು ಒಂದು ಖುಷಿ ಪಡ್ತಕ್ಕಂಥ ಸಂಗತಿ ಏನಂತಂದರೆ, ಬಸವ ಸಮಿತಿಯವರು ಅರಿವಿತ್ ಜಚ್ಚೆ ಅವರ ಅಧ್ಯಕ್ಷತೆಯಲ್ಲಿ 16 ಭಾಷೆಗಳಲ್ಲಿ ಬಸವಣ್ಣನ ವಚನಗಳನ್ನು ಅನುವಾದಿಸಿ ರಾಷ್ಟ್ರ ಮತ್ತು ವಿದೇಶಗಳಿಗೆ ಅದನ್ನು ಪಸರಿಸಿತು. ಹೀಗಾಗಿ ಬಸವಣ್ಣ ದಾರ್ಶನಿಕ, ವಿಶ್ವಮಾನವ, ಜಗತ್ತಿನ ಅಚ್ಚರಿ. ಆದ್ದರಿಂದ ಮತ್ತು ಸತ್ಯವನ್ನು ಹೇಳಲಿಕ್ಕೆ ನಮಗೆ ತಾಕತ್ತು ಬೇಕು. ಅವರ ಅಭಿಪ್ರಾಯ ಏನೇ ಬರಲಿ, ಆದರೆ ಆತ ವಿಶ್ವಬ್ರಾಹ್ಮಣ, ವಿಶ್ವಕರ್ಮಿ. ನನಗೊಂದು ಪ್ರಶ್ನೆ ಬಂತು ಸರ್. ನನಗೂ ಒಂದು ಭಾಳ ಕುತೂಹಲ ಆಯಿತು. ನಾನು ಹವ್ಯಾಸಿ ಸಂಶೋಧಕನಾಗಿ ಭಾಳ ಕುತೂಹಲ ಏನಾಯಿತು, ನೀವು ಹೇಳಿದ್ರಲ್ಲ ಡಾಕ್ಟರ್ ಬಸವರಾಜ್ ದಿಂಡೂರು ಅವರು 800 ವರ್ಷಗಳ ನಂತರ ಹುಟ್ಟು ಬರಬೇಕಾಯ್ತಾ ಇದನ್ನು ಹೇಳೋದಕ್ಕೆ ಅಂತ ನನ್ನ ಪ್ರಶ್ನೆ ಇದೆ. ಇಲ್ಲ, ಅದಕ್ಕಿಂತ ಮೊದಲು ಜೀವಣ್ಣ ಮಸ್ಲಿ ಹೇಳಿದರೆ, ಪುಸ್ತಕವನ್ನು ಪ್ರಕಟಣೆ ಮಾಡಿದರೆ, ಯಾವುದೇ ಒಂದು ಸತ್ಯ ಕಾಲಘಟ್ಟದಲ್ಲಿ ಅಡಿಗೆ ಹೋಗೋಕ್ಕಿಂತ ಮೊದಲು ಅದಕ್ಕೆ ಹೊಸ ಹೊಳಪನ್ನು ತಂದುಕೊಡ್ಬೇಕು. ಯಾಕೆ ತಂದುಕೊಡ್ಬೇಕಂದ್ರೆ, ಇತಿಹಾಸವನ್ನು ತಿಳಿದವರು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇತಿಹಾಸವನ್ನು ಅರಿಯದವರು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಬಸವಣ್ಣನ ವಚನ ಇವೇನದಾವಲ್ಲ, ಅದು ಮನುಕುಲಕ್ಕೆ ಒಂದು ಅದ್ಭುತ ಕೊಡುಗೆ. ಅದು ಏನಾಗಿದೆ ಅಂತ ಹೇಳಿದ್ರೆ, ಬಸವಣ್ಣ ನಮ್ಮೆಲ್ಲರಿಗೂ ಸರಳವಾಗಿ ಮಾರಾಟದ ಸರಕು ಆಗಿಬಿಟ್ಟಿದ್ದಾರೆ. ಮಾರಾಟದ ಸರಕು. ಬಸವಣ್ಣನ ವಚನ ಹೇಳ್ಕೊತ ಬಸವಣ್ಣನ ಅತಿ ಎತ್ತರಕ್ಕೆ ತೊಗೊಂಡು ಹೋಗಿ
ನಮ್ಮ ಕೆಲಸಗಳನ್ನು ಸಾಧಿಸಲಿಕ್ಕೆ ಈ ಬಸವಣ್ಣ ನಮಗೆ ಸಾಕ್ಷಾತ್ ಸ್ವರೂಪ ಆಗಿಬಿಟ್ಟಿದ್ದಾನೆ. ಕೆಲವಷ್ಟು ಜನ ಬಸವಣ್ಣ ಹತ್ರ ಹೇಳ್ಕೊಂಡು ದಂಧೆ ಮಾಡ್ತಾ ಇದ್ದಾರೆ. ನೀವು ಬೇಕಾದ ಗುರುಸ್ಥಾನದಲ್ಲಿ ಇರೋರು ಮಠ ಮಾನ್ಯಗಳಲ್ಲಿ ಹೇಳೋದು ಆಚಾರ, ತಿನ್ನುವುದು ಹೀರೆಕಾಯಿ. ನಾ ಬದ್ನಿಕಾಯಿ ಹೇಳೋದಿಲ್ಲ, ಹೇಳೋದು ಆಚಾರ, ತಿನ್ನೋದು ಬಾಳೆಕಾಯಿ. ಯಾಕೆ ಹೇಳಬೇಕು, ಯಾಕೆ ಆಚರಣೆ ಮಾಡಬೇಕು? ಮತ್ತು ಇನ್ನೇನಾಗಿದೆ ಅಂತಂದರೆ ನಮ್ಮ ಪೀಳಿಗೆ ಮಕ್ಕಳು ತಮಗೆ ತಿಳಿದಂತೆ ವ್ಯಾಖ್ಯಾನ ಮಾಡ್ತಾರೆ ಅವು ವಚನಗಳನ್ನ. ಒಂದು ಬಸ್ನಲ್ಲಿ BTS ಬಸ್ನಲ್ಲಿ ಹೋಗ್ತಿರ್ಬೇಕಾದ್ರೆ ಒಬ್ಬ 75 ವಯಸ್ಸಾದಂಥ ವೃದ್ಧ ಬಂದು BTS ಬಸ್ನಲ್ಲಿ ಸೀಟ್ ಕೇಳ್ತಾನೆ. 4-5 ಜನ ಆತ ಕೇಳಿದ್ದನ್ನು ನೋಡ್ತಾ ಇದ್ದಾರೆ. 2 ಸೀಟಲ್ಲಿ ತಂದೆ ಮಗ ಕುತ್ಕೊಂಡಿದ್ದಾರೆ. ಆತ ಕೇಳ್ತಾನೆ, ದಯವಿಟ್ಟು ಸೀಟ್ ಕೊಡಯ್ಯ ಅಂತ ತಿಳ್ಕೊಂಡು. ಸೀಟ್ ಕೊಡಯ್ಯ ಅಂತ ತಿಳ್ಕೊಂಡ್ರೆ ನೀವು ಯಾಕೆ ಕೊಡಬೇಕು, ನಿಂತ್ಕೊಂಡಿರಲ್ಲ ಅಂತ ತಿಳ್ಕೊಂಡು. ದಯವಿಲ್ಲದ ಧರ್ಮ ಯಾವುದಯ್ಯ, ದಯವೇ ಎಲ್ಲದಕ್ಕೂ ಮೂಲವೇ ಅಂತ ಹೇಳ್ತಾನೆ. ಅದಕ್ಕೆ ಅವರ ಅಪ್ಪ ಹೇಳ್ತಾನೆ, ಪಕ್ಕ ಕೂತ್ಕೊಂಡ ಅಪ್ಪ ಸೀಟ್ ಕೊಡಯ್ಯ ಅಂತಾನೆ. ಅಪ್ಪ ನೀವು ಬಸವಣ್ಣವ್ರನ್ನ ಓದಿದಿರಿ, ಭಾಳ ಚೆನ್ನಾಗಿ ಓದಿದಿರಿ, ನನಗೆ ಖುಷಿ ಆಯಿತು. ಆದರೆ ಬಸವಣ್ಣನ ವಚನಗಳನ್ನ ನೀವು ಸಮಗ್ರವಾಗಿ ಅಧ್ಯಯನ ಮಾಡಿಲ್ಲ. ಯಾಕೆ? ಅವರು ಹೇಳಿದರು, ದೈವೇ ಧರ್ಮದ ಮೂಲವಯ್ಯ, ಸೀಟ್ ಕೊಡಯ್ಯ ಅಂತ ತಿಳ್ಕೊಂಡು. ನೀನು ಹೇಳ್ತಪ್ಪ ಅಂತ ಕೇಳಿದ್ರಪ್ಪ. ಹುಡುಗಿ ಹೇಳ್ತಾನೆ, ಲೋಕದ ಡೊಂಕ ನೀವೇ ಕೆತ್ತಿದ್ದೀವ್ರಿ, ಲೋಕದ ಡೊಂಕ ನೀವೇ ಕೆತ್ತಿದ್ದೀವ್ರಿ. ನಿಮ್ಮ ತನುವು ಸಂತೈಸಿಕೊಳ್ಳಿ, ನಿಮ್ಮ ಮನಸ್ಸು ಸಂತೈಸಿಕೊಳ್ಳಿ. ನನ್ನ ಮನೆಯ ದುಃಖಕ್ಕೆ ಅಳುವವರನ್ನು ಮತ್ತಲ್ಲ ಕೂಡಲ್ಲ ಸಂಗಮದೇವ ಅಂತ ತಿಳ್ಕೊಂಡು. ಅವ್ರ ದುಃಖಕ್ಕೆ ನಾವ್ಯಾಕೆ ಏನು ಮಾಡ್ಬೇಕಂತ ತಿಳ್ಕೊಂಡು ಹಿಂಗೆ ಈ ಯುವ ಪೀಳಿಗೆ ತಮಗೆ ಬೇಕಾದ ಹಾಗೆ ವಚನಗಳನ್ನು ವಿಸ್ತರಣೆ ಮಾಡ್ಕೊತಾರೆ, ವಿಶ್ಲೇಷಣೆ ಮಾಡ್ಕೊತಾರೆ. ಎಲ್ಲಿಗೆ ಬಂತು ಪರಿಸ್ಥಿತಿ? ಬಸವಣ್ಣ ಹೇಳಿದ್ದು ಆ ಕಾಲದ ಘಟ್ಟದಲ್ಲಿ ಈ ರೀತಿ, ನಮ್ಮ ಮಕ್ಕಳು ಅದರ ಬಗ್ಗೆ ವ್ಯಾಖ್ಯಾನ ಈ ರೀತಿ. ಅದಕ್ಕೆ ನಾನು ಹೇಳೋದು, ಸಮಗ್ರವಾಗಿ ಬಸವಣ್ಣನ ತತ್ವ ಸಿದ್ಧಾಂತಗಳನ್ನ ನಾನು ಹೇಳಬೇಕು. ಇಲ್ಲಿ ಬೆಂಗಳೂರಿನಲ್ಲಿ ವಚನ ಜ್ಯೋತಿ ಬಳಗ ಅಂತಿದೆ. ಪಿನಾಕ್ ಪಾಣಿ ಅದರ ಅಧ್ಯಕ್ಷರು. ಪ್ರತಿ ಸರ್ಕಾರಿ ಶಾಲೆಗೆ ಪ್ರತಿ ತಿಂಗಳು ವಚನ ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಮೊನ್ನೆ ಶ್ರಾವಣದಲ್ಲಿ ವಚನ ಜ್ಯೋತಿ ಪ್ರತಿ ಮನೆಯಲ್ಲೂ ಪ್ರತಿ ದಿವಸ 30 ದಿವಸ ಈಗ ನಡೀತಾ ಇದೆ. ವಚನ ಜ್ಯೋತಿ ಕಾರ್ಯಕ್ರಮ ಮಾಡ್ತಾಯಿದ್ರೆ ಇಂಥ ಬೆಳವಣಿಗೆಗಳು ಸಮೃದ್ಧ, ಸಮಗ್ರ, ಬಲಿಷ್ಠ ಮತ್ತು ಜಾಗೃತ ಸಮಾಜಕ್ಕೆ ಬುನಾದಿ ಆಗಲಿಕ್ಕೆ ಬಸವಣ್ಣನ ವಚನಗಳು ಕಾರಣೀಭೂತ ಆಗ್ತವೆ. ಹೇಳಿ. ಈಗ ಒಳ್ಳೆ ಅದ್ಭುತ ಮಾತುಗಳನ್ನು ಹೇಳಿದ್ರಿ ಸರ್. ಈಗ ನೀವು ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಒಕ್ಕೂಟದ ಎಷ್ಟರವರೆಗಾಗಿದ್ರಿ? ಯಾವ ಇಸ್ವಿಯಿಂದ ಯಾವ ಇಸ್ವಿ ತನಕ ಆಗಿದ್ರಿ? ನಾನು ಈ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ದು 94ರಿಂದ. ಸಂಘದ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ BM ಹನುಮಾನ್ ಗುರುಗಳು, ಸಂಸ್ಥಾಪಕ ಪ್ರಧಾನ ಕಾರ್ಯದರ್ಶಿ ಶ್ರೀ ನೆಗಡಿ ಗುರುಗಳು, ಅವ್ರ ಜೊತೆ ಒಡನಾಟ ಆಗಿ ಈಗಾಗಲೇ 30 ವರ್ಷಗಳ ಮೇಲೆ ಆಯಿತು. 3 ದಶಕಗಳ ಕಾಲ ರಾಜ್ಯದ ಸುಮಾರು 7,223 ಹಳ್ಳಿಗಳಲ್ಲಿ ಅಡ್ಡಾಡಿಬಿಟ್ಟು ಸಂಘಟನೆ ಜವಾಬ್ದಾರಿನ ಹೊತ್ಕೊಂಡು ಒಂದು 93 ತಾಲೂಕು ಸಂಘಟನೆಗಳು, 23 ಜಿಲ್ಲಾ ಸಂಘಟನೆಗಳು ಜೊತೆ ಒಡನಾಟ ಇದೆ. ಅಷ್ಟೇ ಅಲ್ಲ, ಸಮಾಜದಲ್ಲಿ ಒಂದು ಬದಲಾವಣೆ ತರಲಿಕ್ಕೆ ಬರೀ ಭಾಷಣ ಮಾಡೋದ್ರಿಂದ ಏನೂ ಆಗೋದಿಲ್ಲ. ನಮ್ಮ ಇದರಲ್ಲಿ ಹುದುರಿರ್ತಕ್ಕಂಥ ಸುಪ್ತವಾಗಿರ್ತಕ್ಕಂಥ ಪ್ರತಿಭೆಯನ್ನು ಹೊರಗೆ ತರಬೇಕು, ಅವನ್ನು ರಾಷ್ಟ್ರ ಕಟ್ಟುವಲ್ಲಿ ಮುಖ್ಯವಾಹಿನಿಗೆ ತರಬೇಕು ಅನ್ನೋ ಸದುದ್ದೇಶದಿಂದ 1998 ಜನವರಿ 20ನೇ ತಾರೀಕು ಧಾರವಾಡದ ಲಿಂಗಾಯತ ಟೌನ್ ಹಾಲ್ನಲ್ಲಿ
ಪ್ರಥಮ ಸ್ವಾಭಿಮಾನ ವ್ಯಕ್ತಿತ್ವ ವಿಕಸನ ಶಿಬಿರವನ್ನು ಏರ್ಪಾಡು ಮಾಡಿದ್ವಿ. ಆ ಶಿಬಿರದಲ್ಲಿ ಭಾಗವಹಿಸಿದ್ದು ಅವತ್ತು ಕೇವಲ 157 ಜನ ಮಾತ್ರ. ಅವತ್ತು ಪ್ರಾರಂಭ ಮಾಡಿರ್ತಕ್ಕಂಥ ಸ್ವಾಭಿಮಾನ ವ್ಯಕ್ತಿತ್ವ ವಿಕಸನ ಶಿಬಿರ ಈಗ 163 ಕಡೆ ತರಬೇತಿ ಶಿಬಿರಗಳು ಆಗಿದ್ದಾವೆ. ಬೆಂಗಳೂರು, ದಾವಣಗೆರೆ, ಚಿತ್ರದುರ್ಗ, ಜಗಳೂರು, ಬಾದಾಮಿ, ಮಹಾಕೋಟ, ಬಿಜಾಪುರ, ಗುಲ್ಬರ್ಗ, ಬೆಳಗಾವಿ, ಅಥಣಿ, ಕೂಡಲ ಸಂಗಮ, ಬಾಗಲಕೋಟೆ, ಹೀಗೆ ಹಲವಾರು ಕಡೆ 163 ಸ್ಥಳಗಳಲ್ಲಿ ಈ ಸ್ವಾಭಿಮಾನ ವ್ಯಕ್ತಿತ್ವ ವಿಕಾಸ ಶಿಬಿರದಲ್ಲಿ ಮುಖ್ಯವಾಗಿ ಸಮಾಜ ಸಂಘಟನೆ ಬಗ್ಗೆ ನಾವು ಹೇಳ್ತಕ್ಕಂಥದ್ದು ಕೇವಲ 1 ಗಂಟೆ ಮಾತ್ರ. ಮಿಕ್ಕಿದ 24 ಗಂಟೆಗಳ ಕಾಲ ಪರಿಣಾಮಕಾರಿ ಭಾಷಣ ಹೆಂಗೆ ಮಾಡಬೇಕು, ನಾಯಕತ್ವವನ್ನು ಹೆಂಗೆ ಬೆಳೆಸ್ಕೋಬೇಕು, ರಾಜಕೀಯ ನಾಯಕರಾಗಿ ನಾವು ನಮ್ಮ ಛಾಪನ್ನು ಹೆಂಗೆ ಮೂಡಿಸ್ಬೇಕು, ತಂಡವಾಗಿ ನಾವು ಹೆಂಗೆ ಮುನ್ನಡೆಯಬೇಕು, ಕೃಷಿ ಪದ್ಧತಿಯಲ್ಲಿ ಆಧುನಿಕತೆ ಹೆಂಗೆ ತರಬೇಕು ಮತ್ತು ನಮ್ಮ ಆತ್ಮವಿಶ್ವಾಸವನ್ನು ಹೇಗೆ ಬೆಳೆಸ್ಕೋಬೇಕು, ನೌಕರಿಯನ್ನು ಹೇಗೆ ಪಡ್ಕೋಬೇಕು ಮತ್ತು ಶಿಕ್ಷಣ ಪದ್ಧತಿಯಲ್ಲಿ ನಾವು ಭಾಗವಹಿಸ್ತಕ್ಕಂಥ ಪದ್ಧತಿ ಹೇಗೆ, ಇದರ ಜೊತೆಗೆ ಆಧುನಿಕ ಕೃಷಿ ಪದ್ಧತಿ ಜೊತೆಗೆ ವೈಜ್ಞಾನಿಕ ಸಲಕರಣೆಗಳನ್ನ ಹೇಗೆ ಉಪಯೋಗ ಮಾಡ್ಕೋಬೇಕು, ಇವುಗಳೆಲ್ಲವನ್ನು ಅವರಿಗೆ ಕೊಡ್ತಕ್ಕಂಥ ಒಂದು ಈ ಪದ್ಧತಿ ಬಹುಶಃ ಒಂದು ಹೊಸ ಕ್ರಾಂತಿ ಆಗಿದೆ. ಬರೀ ಪಂಚಮಸಾಲಿ ಸಮುದಾಯಕ್ಕೆ ಮಾತ್ರವಲ್ಲ, ವಿವಿಧ ಸಮುದಾಯಗಳಿಗೆ ನಾವು ತರಬೇತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಸರಿ ಸರ್, ಭಾಳ ಸಂತೋಷ. ಈಗ ನನ್ನ ಪ್ರಶ್ನೆ ಏನಂದರೆ, ಬಸವಣ್ಣನವರು 1932 ಆಸ್ಪಾಸಿನಿಂದ ಅದಕ್ಕೆ ಏನು ನಮ್ಮ ಹಿರಿಯ ಇತಿಹಾಸಕಾರರು ಹಲವಾರು ಪುರಾಣಗಳನ್ನು ಕಥೆಯನ್ನು ಕೊಟ್ಕೊಬಂದಿದ್ರು. ಇವತ್ತು ನಮಗೇನೋ ಇನ್ನೊಂದು ಸಮಾಜದ ಬಗ್ಗೆ ಮಾತಾಡಬೇಕು ಅಂತನೋ ಅಥವಾ ನಮ್ಮ ಹೆಮ್ಮೆ ಅಂತನೋ ಅಥವಾ ಅಹಂಕಾರ ಇನ್ನೊಂದು ಏನೂ ಅಲ್ಲ, ನೀವು ಹೇಳಿಬಿಟ್ರಿ, ಸತ್ಯವನ್ನು ಹೇಳಬೇಕಷ್ಟೇ. ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಷ್ಟೇ, ನಾವು ಅದನ್ನು ಬಿಟ್ಟು ಬೇರೆ ರೀತಿ ನಾವು ಮಾತಾಡೋದು. ಆದರೂ ಒಂದು ಏನು ನಡ್ಕೊಬಂದಿದೆ ಅಂದರೆ, ಈಗ ಒಂದು 800 ವರ್ಷಗಳಿಂದ ಒಂದೇ ವಾಲ್ಕೊಬಂಥದ್ದು ಒಂದು ಸೈಡೇ ಹೀಗೆ ಬಂದುಬಿಡುತ್ತೆ. ಯಾರು ಅದನ್ನು ವಿಮರ್ಶೆ ಆಗಲಿ ಪರಾಮರ್ಶೆ ಮಾಡೋಕ್ಕೆ ಹೋಗಲೇ ಇಲ್ಲ ಅಂತ ಅನ್ಕೊಳ್ತೀನಿ. ನನಗೆ ಈ 800 ವರ್ಷ ಬೇಕಾಯ್ತಲ್ಲ, ಇದಕ್ಕೆ ಕಾರಣ ಏನು ಅಂತ? 800 ವರ್ಷ ಅಲ್ಲ, ಇದು 900 ವರ್ಷ. 1132ರಿಂದ ಇವತ್ತು 2024, ಅಂದಾಜು 950. ಇದಕ್ಕೆ ಮೊದಲು ರಾಷ್ಟ್ರ ಮಟ್ಟದಲ್ಲಿ ಒಂದು ಪ್ರಭಾವವನ್ನು ಗುರುತಿಸಿಕೊಟ್ಟವರು ಸನ್ಮಾನ್ಯ BD ಜತ್ತಿಯವರು 1969ರಲ್ಲಿ ಅಷ್ಟಶತಮಾನೋತ್ಸವವನ್ನು ಮಾಡಿದರು. ನಾನು ಕೂಡಲ ಸಂಗಮಕ್ಕೆ ಆವಾಗ ಭಾಳ ಚಿಕ್ಕ ಹುಡುಗ, ಬಹುಶಃ ನಾನು 7ನೇ ಕ್ಲಾಸ್ ಹೋಗ್ತದೆ. ನಮ್ಮ ತಂದೆಯವರು ಕರ್ಕೊಂಡು ಹೋಗಿದ್ದರು ಕೂಡಲ ಸಂಗಮಕ್ಕೆ. ಬಸಪ್ಪ ದಾನಪ್ಪ ಜತ್ತಿ ಅಂದರೆ ಹೆಸರೇ ಒಂದು ಅದ್ಭುತ. ಅವರು ಪಾಂಡಿಚೇರಿ ಲೆಫ್ಟಿನೆಂಟ್ ಗವರ್ನರ್ ಆಗಿದ್ದರು. ಈ ಬಸವಣ್ಣ ಬಗ್ಗೆ ಅಷ್ಟಶತಮಾನೋತ್ಸವ ಮಾಡಿದಾರಲ್ಲ, ಹೊಸ ಬೆಳಕನ್ನು ಚೆಲ್ಲಿದರು. ಇಲ್ಲೇ ಸಮಾಧಿ ಅವ್ರದ್ದು, ಇಲ್ಲೇ ಶೃಂಗೇರಿ ಹೋಗ್ಬೇಕಾರೆ ಐತಿ. ರಾಜರಾಜೇಶ್ವರಿ ಡೆಂಟಲ್ ಕಾಲೇಜ್ ಇದೆಯಲ್ಲ, ಅದ್ರ ಪಕ್ಕನೇ ಅವರ ಸಮಾಧಿ. ಬಸಪ್ಪ ದಾನಪ್ಪ ಜತ್ತಿ, BD ಜತ್ತಿ ಅವ್ರ ಸಮಾಧಿ. ಸೆಪ್ಟೆಂಬರ್ 14ನೇ ತಾರೀಕು ಅವ್ರದ್ದು 107ನೇ ಜನ್ಮದಿವಸ ಆಯಿತು. BD ಜತ್ತಿಯವರು 1999ರಲ್ಲಿ ಜೂನ್ 5 ಮತ್ತು 6ನೇ ತಾರೀಕು ನಾವು ಉತ್ತರ ಕನ್ನಡ ಉತ್ಸವವನ್ನು ಮಾಡಿದ್ವಿ ಬೆಂಗಳೂರಿನ ಕಟ್ಟಿರೋ ಸ್ಟೇಡಿಯಂನಲ್ಲಿ. ಆ ಸಮಾರಂಭದ ಮುಖ್ಯ ಅತಿಥಿಗಳು ಮತ್ತು ಸಮಾರಂಭವನ್ನು ಉದ್ಘಾಟನೆ ಮಾಡಿದಂಥ ಇತ್ತ ಫೋಟೋದಲ್ಲಿ ತಾವು ನೋಡಿದ್ರಿ. ಅವತ್ತು ಹೇಳಿದರು, ಬಸವಣ್ಣ ಆತನ ಕಾಲಘಟ್ಟದಲ್ಲಿ ಬಂದಿರತಕ್ಕಂಥ ವಚನ ಚಳವಳಿಯನ್ನು ಈ ಮುಂದಿನ ಪೀಳಿಗೆ ಮುನ್ನಡೆಸ್ಕೊಂಡು ಹೋಗಬೇಕು, ಅದರ ಜವಾಬ್ದಾರಿ ನಿಮ್ಮಂಥ ಯುವಕರ ಮೇಲಿದೆ ಅಂತ ತಿಳ್ಕೊಂಡು ಹೇಳಿದ. ಅವರ ಹೇಳಿದ ಮಾತು ನನಗೆ ಈಗಲೂ ನನಗೆ ಗುಣಗುಣಿಸ್ತಾ ಇದೆ. ನಾವೇನು ಕೊಡಬಲ್ಲೆವು, ಜಗತ್ತೇನು ಕೊಡಬಲ್ಲೆವು, ಬಸವಣ್ಣ ಹಾಕಿಕೊಟ್ಟ ಮಾರ್ಗದಲ್ಲಿ ಮಾತ್ರ ಅವನ್ನ ಕಿಂಚಿತ್ತನ್ನು ಮಾಡ್ಕೊಂಡು ಹೋಗಲಿಕ್ಕೆ ಸಾಧ್ಯ ಇದೆ. ಆ ಪ್ರಯತ್ನಕ್ಕೆ ನಾವೆಲ್ಲ ಮುಂದೆ ಇಡಬೇಕು. ಒಂದು ಬಾರಿ ಬಿಜ್ಜಲನ ಆಸ್ಥಾನದಲ್ಲಿ
ಬಸವಣ್ಣ ಹೇಳಿರ್ತಕ್ಕಂಥ ಮಾತು ನೆನಪಿಗೆ ಬರುತ್ತೆ. ಅದು ತಲೆದಂಡ ಅಂತ ನಾಟಕ, ಪಿ ಲಂಕೇಶ್ ಅವ್ರ ನಾಟಕ, ಅದು ಸಂಕ್ರಾಂತಿ ಅಂತ ನಾಟಕ. ಬಿಜ್ಜಳ ಕೇಳ್ತಾನೆ, ಬಸವಣ್ಣ ಇವತ್ತೆಲ್ಲ ಇದು ಈ ರಾಜವೈಭವದಲ್ಲಿ ನೃತ್ಯ ಮಾಡಿದ್ರಲ್ಲ, ನಿನಗೇನು ಅನಿಸ್ತು ಅಂತ ತಿಳ್ಕೊಂಡು. ಮಹಾರಾಜರೇ, ಈ ನೃತ್ಯ ಮಾಡಿದ್ರಲ್ಲ, ಅವರ ಮೂಗಲ್ಲಿ ಇರ್ತಕ್ಕಂಥ ವಜ್ರ ಮೂಗ್ಬಟ್ಟು ತುಂಬ ಚೆನ್ನಾಗಿ ಹೊಳಿತಾ ಇತ್ತು, ಆ ಆಭರಣಗಳು ಅದ್ಭುತವಾಗಿದ್ದು, ನಾಟ್ಯ ಮಯೂರಿ ಥರ ಮಾಡಿದರು. ಆದರೆ ಅಂತ ತಕ್ಷಣ ಏನು ಅಂತ ಕೇಳಿ, ಆದರೆ ರಾಜ್ಯದಲ್ಲಿ ಇರ್ತಕ್ಕಂಥ 1,96,000 ಜನ ಗಣಗಳಿದ್ದಾರಲ್ಲ, ಕಾಶ್ಮೀರದಿಂದ ಬಂದರೆ, ಬೇರೆ ರಾಜ್ಯದ ಆವಾಗಿನ ಕಾಲಕ್ಕಿದು 900 ವರ್ಷದ ಹಿಂದೆ ಬಂದರಲ್ಲ, ಅವರಿಗೆ ಕಾಯಕ ದಾಸೋಹ ಇದಕ್ಕಿಂತ ಮುಖ್ಯವಾಗಿದೆ ಅಂತ ಹೇಳ್ತಕ್ಕಂಥ ಭಾಳ ಮಾನವಿಕವಾದ ಮಾತು ಬಸವಣ್ಣ ಹೇಳಿದಾಗ ಕಳಚೂರಿ ಔಷಧ ಬಿಜ್ಜಳ ಒಂದು ಥರ ದಿಗ್ಭ್ರಾಂತನಾಗಿಬಿಡ್ತಾನೆ. ಬಸವಣ್ಣ ನನ್ನನ್ನು ತುಂಬ ಅಪ್ರಿಷಿಯೇಟ್ ಮಾಡ್ತಾನೆ ಅಂತ ತಿಳ್ಕೊಂಡಿದ್ದೆ, ಆದರೆ ಬಸವಣ್ಣ ಸಾಧಕ. ಬಸವಣ್ಣ ಸಾಧಕ, ಆದರೆ ಸಾಧಕ ಮತ್ತು ಸಮಾಜ ಸಾಧಕರಿಗೆ ವ್ಯತ್ಯಾಸ ಬಹಳ ಇಲ್ಲ. ಸಮಯ ಮತ್ತು ಸಾಧಕ. ಈಗ ಕೊಂಡಿ ಮಂಚಣ್ಣ ಸಮಾಜ ಸಾಧಕ, ಬಸವಣ್ಣ ಸಾಧಕ. ತನ್ನ ಅನುಭವಗಳಿಂದ ತನ್ನ ಆಲೋಚನೆಗಳನ್ನ 1,96,000 ಗಣಗಳಿಗೆ ಹಂಚಿದ. ತಾನು ಮಾಡಬೇಕಂತ ಆಲೋಚನೆ, ಇದು ನಾಯಕತ್ವದ ಗುಣ. ನಾಯಕತ್ವ ಅಂತಂದರೆ ಬರೀ ತಾನು ಮಾಡೋದಲ್ಲ ಕೆಲಸನ, ನನ್ನ ತಲೆಯಲ್ಲಿ ಬಂದಂಥ ವಿಚಾರಗಳನ್ನ 1,00,000 ಜನ ಆಲೋಚನೆ ಮಾಡಬೇಕು, ಅದು ನಾಯಕತ್ವ. ಅಂಥ ನಾಯಕತ್ವದ ಗುಣ ಬಸವಣ್ಣ ಹತ್ರ ಅದು ಹುಟ್ಟ ಬಂದ್ಬಿಟ್ಟಿದೆ. ಅದಕ್ಕೆ ಮತ್ತೊಂದು ಸಾಟಿ ಇಲ್ಲ. ಸರಿ ಸರ್, ಸರಿ. ಈಗ ಸರ್, ನಾನು ನಿಮ್ಮಲ್ಲಿ ಗುರುತಿಸಿದೇನೆಂದರೆ, ನೀವು ಗಮನಿಸ್ದಂಗೆ ಈಗ ಬಸವಣ್ಣನವರು ವಿಶ್ವಕರ್ಮ ಕುಶಲಕರ್ಮಿ ಅಂತ ಹೇಳಬೇಕಾದ್ರೆ ಏನಾದ್ರು ಒಂದು ಆಧಾರ ಇರಬೇಕಾಗುತ್ತೆ. ಏನು ಗುರುತಿಸಿದ್ರಿ ನೀವು ಆ ಥರ ಕುಶಲಕರ್ಮಿ ಅನ್ನೋದನ್ನು? ಯಾರದೇ ಹುಟ್ಟಿನ ಬಗ್ಗೆ ಸಂಪೂರ್ಣವಾಗಿ ಇದೆ ಅಂತ ಹೇಳೋಕ್ಕೆ ಈಗಿನ ಕಾಲದಲ್ಲಿ ಇರ್ತಕ್ಕಂಥ DNA ಪರೀಕ್ಷೆ ಅವಾಗಿರಲಿಲ್ಲ. ಇವತ್ತೇನೇ ಹೆಚ್ಚು ಕಡಿಮೆ ಆಯ್ತಂದರೆ ನಮ್ಮ ಬಟ್ಟೆ, ನಮ್ಮ ಚರ್ಮ, ನಮ್ಮ ಕೂದಲನ್ನ ಹಿಡ್ಕೊಂಡು ಹೋಗಿ ಹೈದರಾಬಾದ್ ಎಸ್ಪೆಷಲ್ ಕಡೆ ಹೋಗಿಬಿಟ್ಟು DNA ಪರೀಕ್ಷೆ ಮಾಡಿಬಿಟ್ಟು ಇವರೇ ಅಂತ ಹೇಳ್ತಕ್ಕಂಥ ಪರಿಸ್ಥಿತಿ ಇತ್ತು. ಇವತ್ತು ಇದೆ ಅದು, ಅವಾಗಿನ ಕಾಲದಲ್ಲಿ ಇರಲಿಲ್ಲ. ನಾವು ನಂಬಿಕೊಂಡ ಬಂದ ತತ್ವ, ಸಿದ್ಧಾಂತ, ನಂಬಿಕೆಗಳು ನಮ್ಮನ್ನು ಎತ್ತರದ ಮಟ್ಟಕ್ಕೆ ಒಯ್ತವೆ. ಇದು ನಾಗರ ಸಂಸ್ಕೃತಿಯಿಂದ ಬಂದಿರತಕ್ಕಂಥದ್ದು ವಿಶ್ವಕರ್ಮ ಅನ್ನೋದು. ಈ ರಾಷ್ಟ್ರದಲ್ಲಿ ನಾಗರ ಶಿಲ್ಪವನ್ನು ಕಟ್ಟಿದವರು, ನಾಗರ ಗುಡಿಯನ್ನು ಕಟ್ಟಿದವರು ವಿಶ್ವಕರ್ಮಿಗಳು. ಅದೇ ಪಳವಳಿಕೆ, ಅದೇ ಬೆಳವಣಿಗೆಯಲ್ಲಿ ಬಸವಣ್ಣ ಬಂದಿದ್ದಾರೆ. ಹೌದಾ? ಬಸವಣ್ಣ ಯಾವ ಸಮುದಾಯದ ಆದರೆ ಏನು, ಆತ ಅಗ್ರಮಾನ್ಯ ವಿಶ್ವನಾಯಕ, ಅಪ್ಪಟ ಸಮಾಜವಾದಿ, ಸ್ತ್ರೀ ಸಮಾನತೆ ಹರಿಕಾರ, ವಿಶ್ವಕಂಡ ಅಪರೂಪದ ವಿಸ್ಮಯಕಾರ. ಇವೆಲ್ಲ ಉಪಬೋಧೆಗಳ ಜೊತೆಗೆ ಆತನ ಅತ್ಯಂತ ದೊಡ್ಡ ವ್ಯಕ್ತಿತ್ವ ಅಂತಂದರೆ ಅದು ಆತನ ಕಾಲಘಟ್ಟದ ಬಗ್ಗೆ ಸ್ವಲ್ಪ ಹೆಚ್ಚು ಕಡಿಮೆ ಇದೆ. ಮೊನ್ನೆ ನಾವು ಇಲ್ಲಿ ಆಚರಣೆ ಮಾಡಿದ್ವಿ, ಇಲ್ಲಿ ಪ್ರೆಸ್ಟೇಜ್ ಪಾಲ್ಕನ್ ಸಿಟಿಯಲ್ಲಿ ಆಚರಣೆ ಮಾಡಿದ್ವಿ. ನಾಗ ಪಂಚಮಿ ಅಂತ ಆಚರಣೆ ಮಾಡ್ತೀವಲ್ಲ, ಅವರು ಆಯ್ಕೆಯಾಗಿದ್ದು ಆ ಪಂಚಮಿ ದಿವಸನೇ. ಅದಕ್ಕೆ ಬಸವ ಪಂಚಮಿ ಅಂತಾರೆ, ನಾಗ ಪಂಚಮಿ ಅಂತಾರಲ್ಲ. ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ ದಿವಸ ಮೊನ್ನೆ 9ನೇ ತಾರೀಕು ನಾಗ ಪಂಚಮಿ ದಿವಸನ ಬಸವ ಪಂಚಮಿನ ನಾವಿಲ್ಲಿ ಆಚರಣೆ ಮಾಡಿದ್ವಿ. ಬಸವಣ್ಣ ಫೋಟೋ ಇಟ್ಟು ವಚನ ಗಾಯನ ಮಾಡಿಕೊಂಡು ಮಾಡಿದ್ವಿ. ನೆನಪು.
ನೀವು ಬಹಳ ಮುಖ್ಯವಾಗಿ ಕೇಳ್ತಕ್ಕಂಥದ್ದು ಬಸವಣ್ಣ ವಿಶ್ವಕರ್ಮಿಣಿ ಕಶ್ಮಿ. ಸೊ ನಾಡಿನ ಜನತೆ ತೀರ್ಮಾನ ಮಾಡತಕ್ಕಂಥದ್ದು ನಮಗೆ ತಿಳಿದ ವಿಚಾರಗಳನ್ನು ಜೀವಣ್ಣ ಮಸ್ಲಿಯವರ ಇದನ್ನೇನು ಪುಸ್ತಕವನ್ನು ಪ್ರಕಟ ಮಾಡಿದರು, ಈ ಪುಸ್ತಕದ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ಇದಕ್ಕಿಂತ ವಿಭಿನ್ನವಾಗಿರ್ತಕ್ಕಂಥ ಅಭಿಪ್ರಾಯಗಳು ಇದ್ದರೆ ಖಂಡಿತ ಸ್ವಾಗತಾರ್ಹ. ಆ ಚರ್ಚೆಗೆ ನಾವು ಸಿದ್ಧರಿದ್ದೇವೆ. ಒಂದು ಕಮ್ಮಟವನ್ನು ಕೂಡ ಮಾಡಲಿಕ್ಕೆ ಅದು ಆಲೋಚನೆ ಮಾಡೋಣ. ಕರೆಕ್ಟ್ ಸರ್. ಆವಾಗ ವಿವಿಧ ಆಯಾಮಗಳಿಂದ ವಿದ್ವಾಂಸರು ಬರಲಿ, ಅದರ ಕಾಲಘಟ್ಟ ಬರಲಿ, ಮತ್ತು ಇತಿಹಾಸ ತಜ್ಞರು ಬರಲಿ, ಆ ನಾಗರಿಪಿಯಲ್ಲಿ ಏನು ಇದೆ ಅಲ್ಲ ಅದನ್ನು ಹೊರೆ ಹೆಚ್ಚು ನೋಡಲಿ. ಅಂತಿಮವಾಗಿ ಅದಕ್ಕೇನು ಒಂದು ನಿರ್ಧಾರಕ್ಕೆ ಸಾಧ್ಯ ಐತಿ, ಬರಲಿಕ್ಕೆ ಸದಾ ಸ್ವಾಗತಾರ್ಹ. ಖಂಡಿತ ಸರ್. ಯಾಕೆ ಈ ಪ್ರಶ್ನೆ ಕೇಳಿದೆ ನಿಮ್ಮ ಹತ್ರ ಅಂದರೆ, ನೀವು ಮಾತಾಡಿದ ತಕ್ಷಣ ಸಮಾಜ ಬದಲಾವಣೆ ಇಲ್ಲ. ಒಂದು ಯಾವುದೋ ಒಂದು ಪಾರ್ಶ್ವದನೆ ಒಪ್ಪೋ ಬಂದಿರ್ತೀವಿ. ಹೌದು. ಇವತ್ತು ಅಲ್ಲ ಅಂತ ಹೇಳಿದ ತಕ್ಷಣ ಗಾಬರಿ ಆಗಿಬಿಡ್ತಾರೆ. ಅದಕ್ಕೆ ಸಮಯ ತಗೊಳುತ್ತೆ. ಈಗ ಸತ್ಯವನ್ನು ಒಪ್ಕೋಬೇಕಾದ್ರೆ ನನಗನ್ಸಿಗೆ 2 ಥರ ಅದರಲ್ಲಿ. ಒಂದು ಹೇಳೋದಕ್ಕೆ ಧೈರ್ಯ ಬೇಕು. ಸಾಮಾನ್ಯ ಕೆಲಸ ಮಾಡಲ್ಲ ಎಲ್ಲರೂ. ನೋಡ್ತಾರೆ, ಏನೋ ಇದಕ್ಕೆ ನಾನೇ ನಾಳೆ ದಿನ ಯಾರೋ ಏನೋ ಮಾತಾಡ್ಬೋದು ನನ್ನ ಬಗ್ಗೆ, ಬೇಡ ಅದ್ರ ಬಗ್ಗೆ ಅಂತ ಬಿಟ್ಟು ಹೋಗೋ ಒಂದು ಸಮಯ. ದಾಖಲೆ ಇಲ್ಲದೆ ಯಾವ ಮಾತುಗಳನ್ನು ಆಡಬಾರ್ದು. ಆ ದಾಖಲೆಗಳನ್ನ ಇಟ್ಕೊಂಡು ಇವತ್ತು ನಾನು ಪ್ರಸ್ತುತ ಮಾಡ್ತಾ ಇದ್ದೀನಿ. ಇದಕ್ಕಿಂತ ಹೆಚ್ಚಿನ ದಾಖಲೆ ಬಂದರೆ ಸ್ವಾಗತಾರ್ಹ, ಚರ್ಚೆ ಮಾಡೋಣ. ಆನಂತರ ಆತ ಬ್ರಾಹ್ಮಣನೋ ಅಥವಾ ವಿಶ್ವಬ್ರಾಹ್ಮಣನೋ ಅಥವಾ ವಿಶ್ವಕರ್ಮಿಯೋ, ಇದು 2ನೇ ಮಾತು. ಇವತ್ತಿನ ಅಗತ್ಯತೆ ಏನು ಅಂತಂದರೆ, ಬಸವಣ್ಣವರು ಹಾಕಿಕೊಟ್ಟ ಮಾರ್ಗವನ್ನು ನಾವು ಸರಿಯಾಗಿ ಕ್ರಮಿಸುವುದು, ಅದು ಭಾಳ ಮುಖ್ಯ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅದ್ರ ಜೊತೆಗೆ ಅದು ಬರಲಿ. ಕರೆಕ್ಟ್ ಕರೆಕ್ಟ್. ಈಗ ಸರ್, ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ದಾಟಿ ಹೋಗಿದೀವಿ. ಹೌದು. ಇವತ್ತು ನಮ್ಮ ಲಂಡನ್ನಲ್ಲಿ ಥೇಮ್ಸ್ ನದಿಯ ದಂಡೆ ಮೇಲೆ ನದಿ ಮೇಲೆ ನವೆಂಬರ್ 14, 2015ರಲ್ಲಿ ಮೋದಿಯವರು ಅನಾವರಣ ಮಾಡಿದರು ಅಲ್ವೇ. ಅಲ್ಲಿ ಬಸವಣ್ಣ ಮೂರ್ತಿ ಅನಾವರಣ ಆಯ್ತು. ಎಲ್ಲಿ? ಥೇಮ್ಸ್ ನದಿ ದಂಡೆ ಮೇಲೆ. ಭಾಳ ದುರಕಟ ಸಂಗತಿ ಅಂದರೆ, ಕರ್ನಾಟಕದ ವಿಧಾನಸೌಧದ ಮುಂದೆ ಬಸವಣ್ಣನ ಪ್ರತಿಮೆ ಇನ್ನೂ ಅನಾವರಣ ಆಗಲಿಕ್ಕೆ ಕಾಯ್ತಾ ಇದೆ. ಸಾಂಸ್ಕೃತಿಕ ನಾಯಕ ಅಂತ ಹೇಳಿದರು. ಇನ್ನು ಏನು ಮಾಡ್ಬೇಕಂತಂದರೆ, ಕೂಡಲೇ ಬಸವಣ್ಣನ ಪ್ರತಿಮೆಯನ್ನು ಮಾಡಿದರೆ ಒಳ್ಳೆಯದು. ಪ್ರತಿಮೆಗಳನ್ನ ಯಾಕೆ ಮಾಡಬೇಕಂತಂದರೆ, ಅವರ ಆದರ್ಶಗಳು ಜನಮಾನಸದ ಮೇಲೆ ಸದಾಕಾಲ ಅದು ಮರಳಿ ತರಲಿಕ್ಕೆ ಸಾಧ್ಯ ಐತಿ. ಹಿಂದೆ ಬಸವಣ್ಣ ಇದ್ದರು ಅಂತ ತಿಳ್ಕೊಂಡು. ಈಗ ಭಾವ ನೋಡಿ ಬರ್ತಾರೆ, ಮನುಷ್ಯನ ಸ್ವಭಾವ ನೋಡಿ ಬರ್ತಾರೆ. ಅದಕ್ಕಿಂತ ಹೆಚ್ಚು ಇತ್ತೀಚೆಗೆ ಏನಾಗೈತೆ ಅಂತಂದರೆ, ಜನರು ಪ್ರಭಾವ ನೋಡಿ ಬರ್ತಾರೆ. ಪ್ರಭಾವ, ಈ ಪ್ರಭಾವ ಭಾವಕ್ಕಿಂತನೂ ಸದ್ಭಾವ ನೋಡಿ ಜನ ಬರಬೇಕು. ಅಂಥ ಸದ್ಭಾವ ಬಸವಣ್ಣ ಹತ್ರ ಇತ್ತು. ಅದು ನೋಡಿನೇ 196,000 ಜನ ಬಂದರು. ಎಲ್ಲಿಂದ ಬಂದರು? ಕಾಶ್ಮೀರದಿಂದ ಬಂದರು. ಅವಾಗೇನೋ ವಿಮಾನ ಇದ್ದಿದ್ದಿಲ್ಲ, ರೈಲು ಇದ್ದಿದ್ದಿಲ್ಲ, ಎತ್ತಿನ ಬಂಡಿಯಲ್ಲಿ ಬಂದರು ಕಾಶ್ಮೀರದಿಂದ. ಈಗೆಲ್ಲ ಕಾಶ್ಮೀರಕ್ಕೆ ಹೋಗ್ಬೇಕಂದ್ರೆ 3 ತಾಸಿನಾಗ ಫ್ಲೈಟಿಗೆ ಹಿಂಗೆ ಹೋಗ್ಬಿಡ್ತೀವಿ. ಈ ಧಾರ್ಮಿಕ ಚಳುವಳಿಯನ್ನು ಮಾಡ್ತಕ್ಕಂಥ ಗಟ್ಟಿಗರು ಇಲ್ಲವೇ ಇಲ್ಲ ಅಂತಿಕೊಂಡು ವಿಷಾದದಿಂದ ಹೇಳಬೇಕಾಗಿದೆ. ಭಾಳ ಜನ ಸ್ವಾಮಿಗಳು ಬಸವಣ್ಣ ಬಗ್ಗೆ ಪುಂಖವಾಗಿ ಮಾತಾಡ್ತಾರೆ. ಆಚರಣೆ ನಾಯಕತ್ತವೆ ಇಲ್ಲ, ಬರೀ ವಚನ ಹೇಳೋದು, ಉದ್ಬೋಧಕ ಮಾಡೋದು. ಬಸವಣ್ಣ ಹಂಗೆ ಮಾಡ್ದ, ಬಸವಣ್ಣ ಹಿಂಗೆ ಮಾಡ್ದ, ನೀವೇನು ಮಾಡಿದ್ರಿ ಪ್ರಶ್ನೆ ಕೇಳಿದ್ರೆ ಏನೂ ಇಲ್ರಿ ಅಂತಾರೆ. ಓಕೆ.